ಚುನಾವಣಾ ಆಯೋಗ ಮಾಡ್ತಾಯಿದೆ. ಹೌದು, ಪರಿಷ್ಕರಣೆ ಆಗಬೇಕಾಗ್ಯದ, ಇಲ್ಲದಂಥ ಮತಗಳು ಹೋಗ್ಬೇಕಾಗ್ಯದ, ಬೋಗಸ್ ಮತದಾರರು ಹೋಗ್ಬೇಕಾಗ್ಯದ, ಒಬ್ಬೊಬ್ಬ ಮತದಾರ 3-4 ಕಡೆ ಇರ್ತಾರೆ, ಅಂತೆಲ್ಲ ಹೋಗ್ಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ಮತ ಇರೋದು ಒಂದೇ ಕಡೆ, 2-3 ಕಡೆ ಹೆಂಗೆ ಹೆಸರು ಬರ್ತಾವೆ ಏನು ಅದ್ರದ್ದು ಇವತ್ತು ತನಿಖೆ ಆಗಬೇಕಾಗ್ಯದ. ಅದೆಲ್ಲ ನನಗಟ್ಟಲ್ಲಿ ಏನೋ ಕೇಂದ್ರ ಸರ್ಕಾರದ ಉಪಯೋಗ ಮಾಡಿಕೊಂಡು ಈಗ NRC ಪ್ರಕಾರ ಹೊರಗಿನವ್ರನ್ನ ಕಿತ್ತಾಕುವಂಥ, ಬೇರೆ ದೇಶದಿಂದ ಬಂದವ್ರನ್ನ ಕಿತ್ತಾಕುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದು ಚುನಾವಣಾ ಆಯೋಗ ಮೂಲಕ. ಚುನಾವಣಾ ಆಯೋಗ ಅಧಿಕಾರ ಅದನ ಅದು ಅನ್ನೋದು ಇವತ್ತು ಮಮತಾ ಬ್ಯಾನರ್ಜಿ ಅವ್ರ ಪ್ರಶ್ನೆ. ನೀವು ನಮ್ಮವ್ರಲ್ಲ ಅಂದ್ರೆ ಅವು ಬೇರೆದವ್ರದ್ದು ಎಲ್ಲಿದ್ದು ಬಂದರು ಅಂದರೆ ಡಾಕ್ಯುಮೆಂಟ್ಸ್ ಕೊಡೋಕ್ಕೆ ಸಾಧ್ಯ ಇಲ್ಲ ಇವ್ರಿಗೆ. ಭಾರತದಾಗಿಲ್ಲ ಅಂದರೆ ಎಲ್ಲಿದ್ದು ಬಂದರು ಅವರು, ಅದನ್ನೇ ಇವತ್ತು ಪ್ರಶ್ನೆ ಮಾಡ್ತಾಯಿದ್ದಾರೆ. ಮತ್ತು ನೀವು ಇವತ್ತು ನಮಗೇನು ಮಾಡ್ತಾಯಿದ್ದಾರೆ ಅಂದರೆ 60 ಲಕ್ಷ ಮತದಾರಪ್ಪ ಅಂದರೆ ಹೆಚ್ಚು ಕಡಿಮೆ ಉಳಿದ್ರೆ ಅದು 8% ಶೇಕಡ 8% ಮತಗಳು ನಮಗೆ ಬರೋದಿಲ್ಲ. ಅವೆಲ್ಲ BJP ಇದ್ದವರು ನಾವು ಬರುತ್ತಿರೋ ಮತಗಳನ್ನು ಕಟ್ ಮಾಡಿ ಹೋಗಿದ್ದಾರೆ. ಇದೇ ರೀತಿ ಬಿಹಾರದಲ್ಲೇ ಆರೋಪಗಳಿದ್ದು, ಅದು ತನಿಖೆ ಆಗಲಿಲ್ಲ, ಮತ್ತೊಂದು ಕಡೆಯೂ ಆಗಲಿಲ್ಲ, ಮಹಾರಾಷ್ಟ್ರದಲ್ಲೂ ಅದೇ ರೀತಿ ಆಯಿತು. ಇದು ಹೊಸ ರೀತಿಯ ರಾಜಕೀಯ ಮಾಡ್ತಾಯಿದ್ದಾರೆ BJPಗರು ಮತ್ತು ಚುನಾವಣಾ ಆಯೋಗ. ಅದರ ವಿರುದ್ಧವಾಗಿ ನಾನು ಹೋರಾಟ ಮಾಡ್ತೀನಿ ಅಂತೇಳಿ ಹೆಣ್ಣುಮಗಳು ಹೇಳ್ತಾ ಇದ್ದಾರೆ. 60.6 ಲಕ್ಷಕ್ಕೂ ಹೆಚ್ಚು ಮತದಾರರನ್ನು ವಿಚಾರಣಾ ಹಂತದಲ್ಲಿವೆ ಎಂಬ ವರ್ಗದಲ್ಲಿ ಇರಿಸಲಾಗಿದೆ. ಇದರರ್ಥ ಮುಂಬರುವ ವಾರಗಳಲ್ಲಿ ಅವರ ಅರ್ಹತೆಯನ್ನು ಕಾನೂನು ಪರಿಶೀಲನೆ ಮೂಲಕ ನಿರ್ಧರಿಸಲಾಗುತ್ತದೆ. ಅದಕ್ಕೇನು 60 ಲಕ್ಷ ಮಂದಿ ಮಾಡಿದ್ದಾರೆ, 60.6 ಆ ಜನರೆಲ್ಲ ನಮ್ಮ ಕಾನೂನು ಮೂಲಕ ನ್ಯಾಯಾಧೀಶರ ಮೂಲಕ ಪರಿಷ್ಕರಣೆ ಮಾಡಿ ಅವ್ರು ಹೌದು ಅಲ್ಲೋ ಎನ್ಕ್ವೈರಿ ಮಾಡಿ ಅವ್ರನ್ನ ಇಟ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಲಾಗ್ತದೆ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಅಂದರೆ ಪೂರ್ತಿಯಾಗಿ ಇವತ್ತು ಅನಿವಾರ್ಯವಾಗಿ ಮಮತಾ ಬ್ಯಾನರ್ಜಿಯವರು ಇದನ್ನು ತಡಿಬೇಕಾಗಿದೆ. ರಾಹುಲ್ ಗಾಂಧಿ ಅವ್ರಿಗೂ ಸಾಧ್ಯ ಆಗಿಲ್ಲ ಇಲ್ಲಿವರೆಗೆ, ಯಾವುದೇ ವಿರೋಧ ಪಕ್ಷದ ನಾಯಕರು ಸಾಧ್ಯ ಆಗ್ತಾ ಇಲ್ಲ. ಇನ್ನು ಮಮತಾ ಬ್ಯಾನರ್ಜಿಯವರು ಸಾಧ್ಯ ಆಗ್ಬೋದಾ ಅಂದಾಗ ಸುಪ್ರೀಂ ಕೋರ್ಟ್ ಈಗಾಗಲೇ ಒಪ್ಪಿಗೆ ಕೊಟ್ಟದ ಈ ಒಂದು ಎನ್ಕ್ವೈರಿಗೆ. ಆ ಎನ್ಕ್ವೈರಿಗೆ ಅವ್ರು ಯಶಸ್ವಿ ಆಗ್ಬೋದು. ಈ ಕ್ಲಾರಿಟಿ ಇವತ್ತು ಬರಬೇಕಾಗಿತ್ತು ಈ ಒಂದು ಕೋರ್ಟ್ನಿಂದ ಅಥವಾ ನ್ಯಾಯಾಧೀಶರಿಂದ. ಆ ದಿಶೆಯಲ್ಲೇ